ಹೆಂಗಿತ್ತ ಬರ ನಾನು ಹೇಳಿದೆ ಈ ಪೆಟ್ಟಿಗಮ್ಮಿ ಇನ್ಸ್ಪೆಕ್ಟರ್ಗಳನ್ನ ನಂಬಿದ್ರೆ ಎಂತ ಕೂಡ ಆಗೋದಿಲ್ಲ ಅಂತ. ಈಗ ನೋಡಿ ಅಂತೆ ರಥ ಐರಾವತ ಅಂತೇಳಿ ದರ್ಶನ ನಮ್ಮನೆ ಹೋದ್ರು, ಪ್ರಕಾಶ್ ರಯ್ಯ ನಮ್ಮನೆ ಒಗ್ಗರಣೆ ಹಾಕಿದ್ರು. ಈಗ ಪುಸ್ತಕನ ಉಳಿಸ್ಬೇಕಂದ್ರೆ ನೀವೇ ಇಬ್ಬರು ಫೀಲ್ಡ್ಗೆ ಇಳಿಬೇಕು, ಇಲ್ಲ ಫೀಲ್ಡ್ ಬಿಟ್ಟು ನೀವು ಪೂರ್ತಿ ಹೋಗ್ಬೇಕು. ಕಿರ್ಚ್ಕೊಡ್ರಿ ಏನಾಯ್ತು? ಅಯ್ಯೋ ಶಿವನ, ಯಾವುದೋ ಒಂದು ಕೆಟ್ಟ ಕನ್ಸು ಬಿದ್ದು ಬಿಡ್ತು ಕಮ್ಮೆ. ಯಾನದು ಕೆಟ್ಟ ಕನ್ಸು? ಅವ ನಿನ್ನ ಎಳ್ಕೊಂಡು ಹೋಯ್ತಿದ್ದ ಕಮ್ಮೆ. ನಾ ಎಷ್ಟು ಬೇಡ್ಕೊಂಡ್ರು ಬಿಡ್ನಿಲ್ಲ, ಎಳ್ಕೊಂಡು ಹೋಗೇ ಬಿಟ್ಟ. ಬಾಬಣ್ಣ ನೀವ್ ಎದ್ರಕಬೇಡಿ, ಅದು ಕನ್ಸು, ಹಂಗೇನು ಆಗಲ್ಲ. ಅಮ್ಮೆ ಪುಟ್ ಮನಿ, ಇದೆಲ್ಲ ನಿನಗೆ ಗೊತ್ತಾಗಲ್ಲ ಕಮ್ಮೆ. ಅವನ್ಗೆ ಇವತ್ತು ಬುದ್ಧಿ ಕಲಿಸ್ಲೇಬೇಕು, ಇಲ್ಲಾಂದ್ರೆ ದಿಟ್ವಾಗ್ಲೂ ನಾಳೆಗ ನಿನ್ನ ಎಳ್ಕೊಂಡು ಹೋಗ್ಬಿಡ್ತಾನೆ. ಇಷ್ಟೊತ್ತಲ್ಲಿ ಎಲ್ಲಿ ಹುಡ್ಕೊಂಡು ಹೋಗಿ ಬುದ್ಧಿ ಕಲ್ಸಿರಿ? ಮಧುರ ಅವ್ರಟ್ಲಿ ಇರ್ತಾನೆ ಕಮ್ಮೆ, ಅವನ್ಗೊಂದು ಗತಿ ಕಾಣಿಸ್ಬಿಟ್ಟು ಬರ್ತೀನಿ ಇರು. ಬಾಬಣ್ಣ ಬ್ಯಾಡ, ನೀವ್ ಅವ್ನು ಗತಿ ಕಾಣಿಸಕ್ ಹೋಗಿ ಅವನೇ ನಿಮ್ಗೆ ಏನಾದ್ರು ಗತಿ ಕಾಣಿಸ್ಬಿಟ್ರೆ ನಿಮ್ಮನ್ ಬಿಟ್ಟ ಕೈಲಿ ಇರಕ್ ಆಗಲ್ಲ. ಆಮೇಲೆ ಪುಟ್ಮಲ್ಲಿ ನಿನ್ನ ಪ್ರೀತಿ ನನ್ನ ಜೊತೆಗಿರೋವರೆಗೂ ಯಾರು ನನಗೆ ಯಾರು ಮಾಡಕ್ಕಾಗಲ್ಲ ಕಮ್ಮೆ. ಅವನ್ನ ಇವತ್ತು ಸುಮ್ಮನೆ ಬಿಡಲ್ಲ, ಒಂದು ಗತಿ ಕಾಣಿಸ್ಬಿಟ್ಟೆ ಬರ್ತೀನಿ. ದೊಣ್ಣ ಎದ್ಯಾ ಬರ್ತೀನಿ ಮನಿ ಕಣಿ ನೆಮ್ಮದಿ ಮನಿ. ಅದ ಡಿಂಗ್ರಿ, ನಿನಗೆ ನನ್ನೇನ್ರಿ ಬೇಕಾ? ಒಳ್ಳೆ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಬರಲ್ಲ ಅಲ್ವಾ? ಇವತ್ತು ನಿನ್ನ ಹುಟ್ಟಿನಿಲ್ಲ ಅನ್ನಿಸ್ಬಿಡ್ತೀನಿ ಮಗನೇ. ಏನ್ಲಾ ನಮ್ಮ ಮಾವ ಹಿಂಗೆ ಹೊಡೆದಿಯ ನೀನು? ಅದು ಸೆಂಚುರಿ ಗೌಡನ್ಗೆ ಹೊಡಿಬೇಕು ಅಂತ ಶಾನೆ ಆಸೆ, ಅದಕ್ಕೆ ಆಗಾಗ ಬಂದು ತದಕ್ತಾ ಇರ್ತೀನಿ. ನಂಗೆ ಇವತ್ತು ಬಾ ಖುಷಿ ಆಗೋಯ್ತು ಕಣ್ಲ. ಈ ವೈಂಗ್ ಹೊಡಿಬೇಕು ಅಂತ ನಾನು ತುಂಬಾ ದಿನಗಳಿಂದ ಅನ್ಕೊಂಡಿದ್ದೆ, ಅದು ನಿನ್ನಿಂದ ನೆರವೇರ್ತು. ನಿಂಗೆ ಬಹಳ ನಿಯತ್ತೈತೆ ಕಣ್ಲ. ಡಿಂಗ್ರಿ ಆಗಿದಾಯ್ತು, ಹೋಗಿ ಮಲ್ಕೊಳ್ಳಿ. ಆಯ್ತಕ್ಕ, ನೀವ್ ಹೇಳಿದ್ಮೇಲೆ ಹೋಯ್ತೀನಿ. ಮಾವಯ್ಯ ನನ್ನ ಕ್ಷಮಿಸ್ಬಿಡಿ, ಡಿಂಗ್ರಿ ಅಂತ ನಿಮ್ಗೆ ಹೊಡೆದು ಬಿಟ್ಟು. ಬನ್ನಿ ನನ್ನ ಮಗನ್ ತಗೊಂಬಂದು. ಅಯ್ಯಪ್ಪ ಅಂಕಲ್, ಎಲ್ಲಿ ನೋವ್ತಿದೆ ಅಂಕಲ್? ಎಲ್ಲ ಕಡೆನೂ ನೋಡ್ತಿದ್ದಪ್ಪ. ಅಯ್ಯೋ, ಹೆಲ್ಮೆಟ್ ಇಲ್ಲದೆ ಹೋಗಿದ್ರೆ ನನ್ನ ತಲೆ ಚೂರು ಆಗ್ಬಿಟ್ಟಿರೋದು. ಈಗ ಗೊತ್ತಾಯ್ತಾ ಯಾಕೆ ನಾನು ಯಾವಾಗಲೂ ಹೆಲ್ಮೆಟ್ ಹಾಕ್ಕೊಂಡಿರ್ತೀನಿ ಅಂತ. ಅಮ್ಮ ಬನ್ನಿ ಅಂಕಲ್, ನಿಮಗೆ ನೋವು ಹೋಗುವಂತ ಔಷಧಿ ಕೊಡ್ತೀನಿ. ಬನ್ನಿ ಬನ್ನಿ. ಇಡೀ ಕಂಪ್ನಿ ಮಾಲ್ ತಗೊಂಬಂದ್ರು ಆಗಲ್ಲ. ಬನ್ನಿ ಅಂಕಲ್. ಇಷ್ಟೆಲ್ಲ ಡಿಂಗ್ರಿಯಿಂದಾನೇ ಆಗ್ತಿರೋದು. ಅವನಿಂದ ಪುಟ್ಟಮಲ್ಲಿ ಅವನ್ನ ಹೇಗ್ ಬಚಾವ್ ಮಾಡೋದು? ಈ ಡಿಂಗ್ರಿಗೆ ಏನಾದ್ರೂ ವೀಕ್ನೆಸ್ ಇರಲೇಬೇಕಲ್ಲ. ನಿಮ್ ತಾಕತ್ ನೋಡಿ ಬಾ ಖುಷಿ ಆಗೋಯ್ತು. ಬಾಹುಬಲಿ ಅವರೇ, ನನ್ ಜೊತೆ ಒಂದ್ ಸೇಫ್ಟಿ ತೆಗಿಸ್ಕೊಂಡಿದ್ಯಾ? ಇರೋದು ಸೇಫ್ಟಿ ಅಲ್ಲ, ಸೆಲ್ಫಿ ಹಿಡಿದ್ರಿ ಚಾಡ, ಅದನ್ನೇ ತೆಗಿಸ್ಕೊಂಡಿದ್ಯಾ? ಬನ್ನಿ ಬನ್ನಿ. ಪುಟ್ಟಮಲ್ಲಿ ಅವರೇ, ಯಾಕೆ ಈ ರೀತಿ ಮುಖ ಮಾಡ್ತಿದ್ದೀರಾ? ಬಾಹುಬಲಿ ಅವರೇ, ಈಗಿನ ಹೆಣ್ಣೆಕ್ಳು ಫೋಟೋ ತೆಗಿಸ್ಕೊಳ್ಳೋದು ಹಿಂಗೆ, ನೀವೇ ಹಿಂಗೆ ಮಾಡಿ. ಇನ್ನೊಂದು ಓ ಇನ್ಸ್ಪೆಕ್ಟರ್ ಭಾಯ್ಜಾನ್, ನಮ್ಮ ಜಾನಿ ಬೈ ಇಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ನಂಬಲಿಕ್ಕೆ ಆಗ್ತಿಲ್ಲ. ಇಡೀ ಊರೇ ಅವರನ್ನು ಕೊಂಡಾಡ್ತಾ ಉಂಟು. ಇದನ್ನೆಲ್ಲ ಕೇಳ್ತಾ ಇದ್ರೆ ಹೆಮ್ಮೆ ಆಗ್ತಾ ಉಂಟು. ರಿಯಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ನಿನಗಿಂತ ಜಾಸ್ತಿ ನನಗೆ ಪ್ರೌಡ್ ಆತಿದ್ದ. ಎಂತಕಂದ್ರೆ ನಾನು ಮಾಡೋ ಕೆಲಸ ಜಾಸ್ತಿ ಅವನೇ ಮಾಡ್ತಿದ್ದ. ನಾನು ಕಾನೂನು ಕೈಯಲ್ಲಿ ಕೆಲಸ ಮಾಡ್ರೆ ಅವನ ಕೈಯಲ್ಲೇ ಕಾನೂನು ಇತ್ತ. ಇನ್ಸ್ಪೆಕ್ಟ್ರೆ, ನೀವೆಲ್ಲ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದಾರಿ. ಅವರು ಯಾವ ಸಿಂಹ ಬಾಹುಬಲಿನೂ ಅಲ್ಲ, ಸುಮ್ಮನೆ ಅವ್ರ ಹೆಸರು ಹೇಳ್ಕೊಂಡ್ ಮೆರಿತಾವ್ರ ಅಷ್ಟೇ. ಅವರು ಟುಬಾಕೋರು. ಗೌಡ್ರೆ, ನನ್ನ ಬಗ್ಗೆ ಎಂತ ಬೇಕಾದ್ರೂ ಮಾತಾಡಿ, ಆದ್ರೆ ನಮ್ಮ ಜಾನಿ ಬಾಯ್ ಬಗ್ಗೆ ಮಾತಾಡಿದ್ರೆ ಕೂತ ಜಾಗದಲ್ಲೇ ಊತಾಗ್ಬಿಡ್ತೀನಿ. ಆಯ್ತಾ? ಎತ್ತ ಕೈಯೇ ಓವರ್ ಡ್ರಾಮಾ ಮಾಡಬೇಡ. ಜಾಸ್ತಿ ಮೈ ಮೇಲೆ ಬಂದ್ರೆ ಪ್ಲಾಸ್ಟರ್ ಹಾಕೊಂಡು ಹೊಡೆದು ಬಿಡ್ತಾನೆ. ಗೌಡ್ರು ವಂಶ
ಎದ್ರಾಕಂಟವ್ ಡೊಂಸ. ಗೌಡ್ರೆ ನಿಮ್ಮ ವಂಶದಲ್ಲಿ ಯಾರಾದ್ರೂ 4 ಜನಕ್ಕೆ ಸಹಾಯ ಮಾಡಿದ್ಯಾ? ಏನು ಮಾಡೋದು ಇನ್ಸ್ಪೆಕ್ಟ್ರೆ, ನಾನು ಮಾಡಬೇಕು ಅನ್ಕತೀನಿ, ಆದ್ರ ಕಷ್ಟ ಅಂತ ಯಾರು ಕೇಳ್ಕಟ್ಟೆ ಬರ್ನಿಲ್ವಲ್ಲ. ಓಯ್ ರಿಂಗ್ ಮಾಸ್ಟ್ರೆ, ಕಷ್ಟ ಇರುವವರು ಕಷ್ಟ ಇದೆ ಅಂತೇಳಿ ಕೇಳಿಕೊಂಡು ಬರುವುದಿಲ್ಲ. ನಾವೇ ಅವರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡಬೇಕು. ಬಾಹುಬಲಿಯವರು ಇವತ್ತು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಾನಿ ಬಾಯ್ಗೆ ಜಾನಿ ಬಾಯ್ಗೆ ಜಾನಿ ಬಾಯ್ಗೆ ಜಾನಿ ಬಾಯ್ಗೆ. ಇರ್ಲಿ ನಿಮ್ಮ ಅಭಿಮಾನಕ್ಕೆ ನಾನು ಋಣಿಯಾಗಿರ್ತೇನೆ. ಜಾನಿ ಅವರೇ, ನಿಮ್ದೊಂದು ಫೋಟೋ ಇದ್ರು ಕೊಡಿ ನಿಮ್ಮರ್ರೆ, ಅದನ್ನ ತಗೊಂಡೋಗಿ ನಾನು ರೂಮಿಗೆ ಹಾಕ್ತೆ. ನನ್ನ ಹೆಂಡತಿ ತುಂಬು ಬಸ್ರಿ, ಅದನ್ನ ಕಾಣ್ತಾ ಇದ್ರೆ ಅವಳಿಗೆ ಹುಟ್ಟು ಮಗು ಬಾಹುಬಲಿ ಕಡಂಗೆ ಹುಟ್ಟುತ್ತೆ. ಕೊನೆಗೆ ಒಂದ್ ದಿವಸ ದೇಶನ ಕಾಪಾಡುತ್ತೆ ಮರ್ರೆ. ಕತೆ ಚೆಂದಾಗದೆ, ಅಪ್ಪ ಕೊಳ್ಳೆ ಹೊಡಿಯೋದು, ಮಗ ದೇಶ ಕಾಯೋದು. ಗೌಡ್ರೆ, ನಾವು ಮಾತಾಡ್ತಿಪ್ಪದು ಬಾಹುಬಲಿ ಹತ್ರ, ನೀವೆಂತ ಮಧ್ಯೆ ಬಾಯಿ ಹಾಕೋದು? ಸುಮ್ಮನೆ ನಿಮ್ಮ ಕೆಲಸ ಎಂತ ಇತ್ತು ಅದನ್ನ ಕಾಣ್ಕಣಿ. ಅವ್ರಿಗೆ ಬೇರೆ ವಿಷಯದಲ್ಲಿ ಕಡ್ಡಿ ಅಲ್ಲಾಡ್ಸೋದು ಬಿಟ್ಟು ಬೇರೆ ಯಾವ ಕೆಲಸನೂ ಗೊತ್ತಿಲ್ಲ ರೀ. ಜಾನಿ ಅವರೇ, ಅದನ್ನ ಬಿಡಿ ಮಾರ್ರೆ, ನಿಮ್ಮ ಫೋಟೋ ಇದ್ರು ಕೊಡಿ. ಬೇಡ, ನಾನೇ ಸೆಲ್ಫಿ ತಗಂತೆ. ಓಯ್ ಜಾನಿ ಬಾಯ್, ನಿಮಗೆ ಈ ಬಾಹುಬಲಿ ಆಗ್ಬೇಕಂತೇಳಿ ಹೇಗೆ ಮನಸ್ಸು ಬಂತು? ಕೆಲವರು ಜನಗಳನ್ನ ಮೋಸ ಮಾಡಿ ಬದುಕ್ತಿರೋದನ್ನು ನೋಡಿ ಅವ್ರನ್ನ ಲೂಟಿ ಮಾಡಿ ಬಡವ್ರ ಹೊಟ್ಟೆ ತುಂಬಿಸ್ಬೇಕು ಅನ್ನಿಸ್ತು. ಅದಕ್ಕೆ ಈ ಬಾಹುಬಲಿ ಅವತಾರ ತಾಳ್ದೆ. ಜಾನಿ ಅವರೇ, ಯಾರ್ಯಾರನ್ನ ಲೂಟಿ ಮಾಡ್ತೀರ ಈ ಗೌಡ್ರನ್ನೇ ಅಂತ ಸುಮ್ಮನೆ ಬಿಟ್ಟಿರಿ? ಅವ್ರ ಪಾಪದ ಕೂಡ ತುಂಬ್ತಾ ಇದೆ. ತುಂಬಲಿ ಸದ್ಯದಲ್ಲೇ ಲೂಟಿ ಮಾಡ್ತೀನಿ. ಅಣ್ಣಪ್ಪನವ್ರೆ, ನಿಮ್ಮ ಆಟ ಜಾಸ್ತಿ ದಿನ ನಡೆಯಲ್ಲ. ನಿಮ್ಮ ನಾಟಕ ಬಾಯ್ಲಾದ್ಮೇಲೆ ಈ ಗೌಡ ಯಾನ್ ಅಂತ ಎಲ್ರಿಗೂ ಗೊತ್ತಾಯ್ತದೆ. ಗೌಡ್ರೆ, ಒಂದು ಮಾತು ಬಾಹುಬಲಿ ಬಗ್ಗೆ ಆಡ್ರೆ ಸ್ಟೇಷನ್ಗೆ ಕರ್ಕೊಂಡೋಗಿ ಆನೆ ಕಾಲಲ್ಲಿ ತುಳಿಸ್ತೆ. ಏನಿದು, 1 ವರ್ಷಕ್ಕಾಗೋ ಸ್ಟೇಷನ್ ತಂದ್ಬಿಟ್ಟಿದ್ಯಾ? ಇದಕ್ಕೆಲ್ಲ ದುಡ್ಡಲ್ಲಿಂದ ಬಂತು? ಜಾನಿ, ಇದನ್ನೆಲ್ಲ ನಾನ್ ತಂದಿಲ್ಲ, ನಿಮ್ಮ ಅಭಿಮಾನಿಗಳು ಪ್ರೀತಿಯಿಂದ ತಂದ್ಕೊಟ್ಟಿದ್ದಾರೆ. ಪಾಪ ಯಾರೋ ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ನಾನ್ ಸತ್ಕಾರ ಮಾಡಿಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಹೇಳು? ಜಾನಿ, ನೀವು ಜಾನಿ ಆಗಂತೂ 1 ಪೈಸೆ ಸಂಪಾದನೆ ಮಾಡಿಲ್ಲ. ಅಟ್ಲೀಸ್ಟ್ ನಕಲಿ ಬಾಹುಬಲಿ ಆಗಿ ಇಷ್ಟೊಂದೆಲ್ಲ ಸಂಪಾದನೆ ಮಾಡಿದೀನಿ ಅಂತ ಖುಷಿ ಪಡಿ. ಅದು ಇದೆಲ್ಲ ಎಷ್ಟು ದಿನ ಇರುತ್ತೆ ಹೇಳು? ನಾನ್ ನಿಜವಾದ ಬಾಹುಬಲಿ ಅಲ್ಲ ಅಂತ ಗೊತ್ತಾದ್ರೆ ಜನ ಇದೇ ಮೂಟೆನ ನನ್ನ ತಲೆ ಮೇಲೆ ಹಾಕಿ ಸಮಾಧಿ ಕಟ್ಬಿಡ್ತಾರೆ. ಅಷ್ಟೊಂದು ದೂರ ಆಲೋಚನೆ ಎಲ್ಲ ಯಾಕೆ ಮಾಡ್ತೀರಾ? ನಮ್ ಜನರಿಗೆ ನೆನಪಿನ ಶಕ್ತಿ ಕಡಿಮೆ. ಭರವಸೆಗಳನ್ನ ತುಂಬ್ತಾ ಹೋದ್ರೆ ಅದನ್ನೆಲ್ಲ ಮರ್ತ್ ಬಿಡ್ತಾರೆ. ನಮ್ ಪೊಲಿಟಿಷಿಯನ್ಸ್ ಕೂಡ ಹಾಗೆ ಅಲ್ವಾ ಮಾಡೋದು? ನನ್ನನ್ನು ಅವ್ರ ಜೊತೆ ಹೋಲಿಸ್ಬೇಡ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಅದನ್ನೆಲ್ಲ ಹೇಳಕ್ ಚೆನ್ನಾಗಿರುತ್ತೆ ಅಷ್ಟೇ. ಹೋಗಿದ್ದನ್ನೆಲ್ಲ ಸ್ಟೋರ್ ರೂಮ್ ಅಲ್ಲಿ ಇಡಿ. ಇಷ್ಟು ದೊಡ್ಡ ಮೂಟೆನ ನಾನ್ ಎತ್ತಕ್ಕಾಗುತ್ತಾ? ಜಾನಿ, ನೀವೀಗ ಬಾಹುಬಲಿ ಬೆಟ್ಟನೇ ಎತ್ತುತ್ತೀರಂತ ಇನ್ನು ಮೂಟೆ ಎತ್ತಕ್ಕಾಗಲ್ವಾ? ಬಾಹುಬಲಿ ಅವರೇ, ನೀವು ಬಂದಿದ್ದು ನಂಗೆ ಸಾನೆ ಖುಷಿ ಆಯ್ತು. ಬನ್ನಿ ಕೂತ್ಕೊಳ್ಳಿ. ಎಲ್ಲಿ ನಿಮ್ಗೆ ಇದಲ್ಲ, ಎಲ್ಲಿ ಕೂತ್ಕೋಬೇಕು ಅಂತೆ? ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ನೀವು ಬರ್ತಿದ್ದೀರಿ ಅಂತ ನಿಮ್ಗೆ ಇಷ್ಟವಾಗಿರೋ ಹಲ್ವಾ, ಪಕೋಡ, ಪಾಯಸ ಎಲ್ಲ ಮಾಡೀವ್ನಿ. ಅದನ್ನ ತಿಂದು ತಾಕತ್ ಬೆಳೆಸ್ಕೊಳ್ಳಿ. ಎಲ್ಲ ಏನು ಬೇಡ ಪುಟ್ಮಲ್ಲಿ ಅವರೇ, ನಿಮ್ ಪ್ರೀತಿ ಕೊಡಿ ಸಾಕು. ನಿಮ್ಗೇನು ಸಾನು ಜನ ಪ್ರೀತಿ ಮಾಡ್ತಾರೆ, ಅಂತದ್ರಲ್ಲಿ ನನ್ನ ಪ್ರೀತಿ ಆಗ್ಬಿಡಿ. ಅದೆಲ್ಲ ಬೇಡ ಪುಟ್ಮಲ್ಲಿ ಅವರೇ, ನೀವೇ ಬೇರೆ, ನಿಮ್ ಪ್ರೀತಿನೇ ಬೇರೆ. ಓ ಅಣ್ಣಪ್ಪನವ್ರೆ, ನಮ್ಮ ಮಟ್ಟಿಲ್ ಏನ್ ಮಾಡ್ತಾ ಇದಾರಿ? ಬಾಬಣ್ಣ, ಬಾಹುಬಲಿ ಅವ್ರನ್ನ ನಾನೇ ನಾಷ್ಟ ಕರೆದಿದ್ದು. ಆಮೇಲೆ ಪುಟ್ಮಲಿ, ಈ ತರ ನಾಲ್ಕಳನ್ನ ಕರೆದು ನಾಷ್ಟ ಕೊಡ್ತಾ ಇದ್ರೆ ಒಂಚೂರು ಮಾಡ್ಬೇಕು ಅನ್ಕೊಂಡ್ರೆ ಕೆಲಸನೂ ಮಾಡಿದ ಗುಳ್ಳೆನರಿಗಳಾಗ್ಬಿಡ್ತಾರ ಕಮ್ಮೆ. ಬಾಬಣ್ಣ ಅವರು ಗುಳ್ಳೆ ನರಿಯಲ್ಲ, ಕಾಮಧೇನು. ಅವರು ಬಡವರಿಗೆ ಸಹಾಯ ಮಾಡ್ತಾರೆ, ಕೆಟ್ಟವರಿಂದ ಹೆಣ್ಮಕ್ಳನ್ನ ರಕ್ಷಿಸ್ತಾರೆ. ಅದನ್ನೆಲ್ಲ ನಂಬೇಡ ಕಮ್ಮೆ, ಅವ್ರು ಮಾಡ್ತಾರೆ ಡ್ರಾಮಾ. ಅವ್ರು ಮಾಡ್ತಾ ಇರೋದು ಡ್ರಾಮಾ ಅಲ್ಲ, ನೀವು ಮಾಡ್ತಾ ಇರೋದು ಡ್ರಾಮಾ. ನೀವು ದೊಡ್ಡ ಡ್ರಾಮಾ ಮಾಸ್ಟ್ರು. ಬಾಹುಬಲಿ ಅವರೇ, ನಿಮ್ಗೆ ನಾಷ್ಟ ತಗೊಂಬತ್ತೀನಿ ರೀ. ಈಗಲಾದ್ರೂ ಗೊತ್ತಾಯ್ತಾ? ನೀವು ಡ್ರಾಮಾ ಮಾಸ್ಟರ್, ನಾನು ಮಾಸ್ಟರ್ ಪೀಸ್. ಅದು ನಿನ್ನೆ ರಾತ್ರಿ ಲಂಡನ್ ಇಂದ ನಮ್ಮ ಚಿಕ್ಕಪ್ಪ ಫೋನ್ ಮಾಡಿದ್ರು. ಲಂಡನ್ ನಲ್ಲಿ ಭಾರತೀಯ ವಸ್ತ್ರ ವಿನ್ಯಾಸ ಅಂತ ಒಂದು ಕಾಂಪಿಟೇಷನ್ ಮಾಡ್ತಿದಾರಂತೆ. ಅದರಲ್ಲಿ ಪಟ್ಟಾಪಟ್ಟಿ ಚಡ್ಡಿ ಬನಿನ್ ಕಾಂಪಿಟೇಷನ್ ಇದೆಯಂತೆ. ದಿನ 3 hours ನಿಮ್ಗೆ ಇಂಗ್ಲಿಷ್ ಕ್ಲಾಸ್ ತಗೋತೀನಿ. ಇನ್ನ ಕಂಪ್ಲೀಟ್ ಇಂಗ್ಲಿಷ್ ಮ್ಯಾನ್ ಮಾಡ್ತೀನಿ. ನಾನ್ ನಿಮ್ಗೆ ಇವತ್ತು ಭಾಷಾ ಪ್ರಯೋಗದ ಬಗ್ಗೆ ತಿಳಿಸ್ತೀನಿ. ಐ ಲವ್ ಯು. ಐ ಲವ್ ಯು ಟು.